ಸರ್ 7-8 ವರ್ಷ ನಾನು ಅವನು ಮೆಕ್ಯಾನಿಕ್ನಾಗಿ ಮಾಡ್ಕೊಂಡು ದುಡ್ತಿದ್ದೆ. ದಿನಕ್ಕೆ 1 ವರ್ಷದಿಂದ 2 ಸಾವಿರ ದುಡಿಮೆ ತರೋನು. ಅವನ್ನ ದುಡಿಮೇಲೆ ನಮ್ಮ ಜೀವನ ಆಯ್ತಾಯಿತ್ತು. ನನ್ನ ಹೆಂಡತಿಗೆ ಸ್ವಲ್ಪ ಒಂದು 4 ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಅವಳಿಗೆ ಸೊಂಟ ಮತ್ತು ಕಾಲು ಫ್ರ್ಯಾಕ್ಚರ್ ಆಗಿದೆ. ಜನಪ್ರಿಯ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಟ್ವಿ. ನನಗೆ ಇತ್ತೀಚೆಗೆ ವೇರಿಕೋಸ್ ವೆನ್ಸ್ ಆಗಿದೆ, ಕಾಲು ಉರಿ ನಿಂತ್ಕೊಳ್ಳೋಕ್ಕಾಗಿಲ್ಲ. ನಾನು ಇನ್ನೂ ಟ್ರೀಟ್ಮೆಂಟ್ ತಗೊಳ್ಳೋಕೆ ಅಂತಂದರೆ ಅಪ್ಪನ ಕೊಡ್ಸಿನ ತಗೊಳ್ತದೆಪ್ಪ. ಅಕ್ಕನ ಒಂದು 5ನೇ ತಾರೀಕು ಶ್ರೀಮಂತ ಮಾಡೋದಿತ್ತು, ನನ್ನ ಮಗಳು ಶ್ರೀಮಂತ ಮಾಡಿತ್ತು. ಅದು ದೂರ ಮಾಡ್ಕೊಬಂದು ಅಪ್ಪ ನಿನ್ಗೆ ನಾನು ಖರ್ಚು ನೋಡ್ಕೊತೀನಿ ಕಣಪ್ಪ, ನೀನು ಎಲ್ಲಿ ಕೆಲ್ಸಕ್ಕೆ ಹೋಗಬೇಡಿ, ಇರೋದು ಮಾಡ್ಕೊಂಡ್ರಪ್ಪ ಅಂತ. ಶ್ರೀಮಂತ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರಿ? ಶ್ರೀಮಂತ ಮಾಡೋಕ್ಕೆ ರೆಡಿ ಆಗ್ತದೆ ಸರ್, ರೆಡಿ ಆಗ್ತದೆ. ಅಕ್ಟೋಬರ್ 5ಕ್ಕೆ ಚಿತ್ರನ ಬುಕ್ ಮಾಡಿದ್ದು ಸರ್, ಒಳ್ಳೆ ಸೂಪರ್ ಚಿತ್ರನ ಬುಕ್ ಮಾಡಿದ್ದು. ಅದಕ್ಕೆ ಅವನು ಭಾರಿ ತುಂಬ ಖುಷಿಯಿಂದ, ಅಮ್ಮ ನನಗೊಂದು ಜೊತೆ ಬಟ್ಟೆ ಹೊಸ ಕೇಳಮ್ಮ ಅಪ್ಪನ, ನನಗೂ ಬಟ್ಟೆ ಬೇಕಣಮ್ಮ, ತುಂಬ ಜನ ಬರ್ತಾರೆ ಸೇರ್ತಾರೆ ಕನ್ಸು ಕಟ್ಕೊಂಡಿದ್ದ. ಅಕ್ಕ ಅಂದ್ರೆ ತುಂಬ ಆಸೆ ಮಾಡೋರು? ತುಂಬ ಆಸೆ, ತುಂಬ. ಒಬ್ಬಳೇ ಅಕ್ಕ, ಪ್ರೀತಿಯನ್ನು ನೋಡ್ಕೊಂಡಿರಲ್ಲ ಅವಳುವೆ, ಕೂಲಿ ಮಾಡ್ತಿರಲ್ಲ ಅವಳುವೆ, ಪ್ಯಾರಾಮೆಡಿಕಲ್ ಮಾಡಿದ್ಲು. ಈಗ ಮದುವೆ ಆಯಿತು, 1 ವರ್ಷ ಆಯಿತು ಮದುವೆ ಆಗಿ. ಅಕ್ಕನ ಕಂಡ್ರೆ ತುಂಬ ಪ್ರೀತಿ. ಅಕ್ಕಂತವ ಸ್ವಲ್ಪ ಹೋಗ್ಬಿಟ್ಟು ಸಣ್ಣ ಪುಟ್ಟು ಇಸ್ಕೊಳ್ಳೋದು ಮಾಡೋದು, ವ್ಯವಹಾರ ಮಾಡೋದು ಅಂತೇಳಿ ತುಂಬ ಚೆನ್ನಾಗಿದೆ ಸರ್. ಅದೇನೋ ಮಾಡಿದ್ರು ಅಕ್ಕ ತಂಗಿ ವಿಚಾರಲ್ಲಿ ನನಗೇನು ಹೇಳ್ತಿರಲಿಲ್ಲ. ಅಪ್ಪ ನಾನು ಇಸ್ಕೊಂಡೆ ಅಂತ ಹೇಳ್ತಿಲ್ಲ, ಅವಳು ನನಗೆ ಕೊಟ್ಟೆ ಅಂತ ಮಗಳು ಹೇಳ್ತಿರಲ್ಲ. ಆ ಥರ ಬಾಂಧವ್ಯ ಇತ್ತು. ಈ ಥರ ಹೋಗಿ ಗಣಪತಿ ಬಿಡೋ ವಿಚಾರದಲ್ಲಿ ಹೋಗಿ DJ ಆಸೆಯಲ್ಲಿ ಕುಣಿಯೋಕ್ಕೆ ಹೋಗಿ ಅವನು ಏನಾಯಿತು? ಎಷ್ಟೊತ್ತಿಗೆ ಮನೆಯಿಂದ ಬೆಳಿಗ್ಗೆ ಸರ್ 7 ಡ್ಯೂಟಿಗೆ ಹೋದ, ಮತ್ತೆ ವಾಪಸ್ಸು 7 ಬಂದ. ಆ ಒಂಥರದಲ್ಲಿ ಬಂದ, ಮತ್ತು ಅರ್ಧ ಗಂಟೆಯಲ್ಲಿ ರೆಡಿ ಆದಾಗ ನಾನು ಬೇಡ ಕಣೋ, ಅಲ್ಲಿ ಸಿಕ್ಕಾಬಿಟ್ಟು ಇದಿದೆ, DJಗೆ ಹೋಗ್ಬೇಡ, ಆರ್ಕೆಸ್ಟ್ರಾ ಬೇಕಾದ್ರು ಶೇಡಿಂದ ನೋಡಿ ಬಂತೆ, ಸುಮ್ಮನಿರಪ್ಪ ಅಂದೆ. ಆಯ್ತು ಅಂತ ಬಂದ. ನಮ್ಮನೆ ಹೊರಡೆ ಇದ್ಲು, ನನ್ನ ಮುಖ ಬಂದು ಶೂ ಹಾಕತ್ತಿದ್ದ, ನನ್ನ ಮುಖ ಒಂದು ಸಲ ನೋಡ್ದೆ. ಅಪ್ಪ ಹೋಗ್ಬೇಡ ಕಣ ಅಂತಂದೆ. ನೋಡ್ಬಿಟ್ಟು ಆ ತಕ್ಷಣ ಒಂದು ಫೋನ್ ಬತ್ತು ಅವ್ನಿಗೆ, ಇಮಿಡಿಯೇಟ್ಲಿ ಕಾಲ್ ಬತ್ತು. ಅವ್ನು ಶೂ ಬಿತ್ತಿದ್ದನು, ಫೋನ್ ಬತ್ತಿದ್ದಂಗೆ ಫೋನ್ ಹಿಡ್ಕೊಂಡು ಹೊರಟೋದ ಸರ್. ಹೊರಟೋಗಿ ನಾನು ನಮ್ಮನೆ ಮುದ್ದೆ ಮಾಡಿದ್ಲು, ನಾನು ನಿನ್ನೆ ಮಧ್ಯಾಹ್ನ ಊಟ ಮಾಡ್ತಿದ್ದೆ 8 ಗಂಟೆಗೆ. ನಿಮ್ಮ ಮಾತು ಮಿರ್ತಿರ್ಲಿಲ್ವಾ? ಯಾವತ್ತೂ ಮಾತು ಮಿರ್ತಿಲ್ಲ ಸರ್, ಯಾರನ್ನಾರು ಕೇಳಿ ಸರ್ ಇಲ್ಲಿ ತುಂಬ. ಆಮೇಲಿಂದ ಊಟ ಆಯಿತು. ಊಟ ಆದ ತಕ್ಷಣವೇ ಊಟ ಮಾಡಿ 5 ನಿಮಿಷ ನೀರು ಕುಡ್ದು ಕೂತ್ಕೊಂಡೆ. ಇಲ್ಲಿ ನಮ್ಮ ತಂಗಿ ಮಗ ಒಬ್ಬ ಲೊಕೇಶನ್ ಬಿಟ್ಟು, ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಬನ್ನಿ ಅಂದರು. ನಮ್ಮ ದೋಸ್ತರು ಇಲ್ಲೇ ಹೋಯ್ತು ಸರ್. ಅದು ಇಲ್ಲಿಂದ ಏನೋ ಇಲ್ಲ ಅಂತ ಕರ್ಕೊಂಡು ಹೋದ್ರು ಸರ್. ಇಲ್ಲೇನು ನಮಗೇನು ಇರಲಿಲ್ಲ, ಕರ್ಕೊಂಡೋಗ್ತಲ್ಲ 10 ಆಗಿತ್ತು. ಅಲ್ಲೋ ನೋಡ್ರಿ ನನ್ನ ಮಗ ಇದಕ್ಕೆ ಶವಗಾರ ಪ್ಲೇಟಿಗೆ ತುಂಬಿದ್ರು ಸರ್. ಪೋಸ್ಟ್ ಮಾರ್ಟಮ್ ಮಾಡಿ ಕುಟುಂಬಕ್ಕೆ ಮಗನೇ ಆಸರೆ. ಹೌದು ಸರ್, ಮಗನೇ ಆಸರೆ ಸರ್. ಅವ್ನು ಬಿಟ್ಟರೆ ಯಾರಿಲ್ಲ ಸರ್, ಅವ್ನು ಬಿಟ್ಟರೆ ಯಾರಿಲ್ಲ. ಈಗ ನನಗೊಬ್ರು ತಾಯಿ ಇದ್ದಾರೆ, ನಮ್ಮ ಅಣ್ಣನ ಮಗನೊಬ್ಬರು ಎಡ್ಡನ್ನು ಸಾಕೊಂಡಿದ್ದೀನಿ. ಅವನು ನಮ್ಮ ತಾಯಿ ಜೀವನನೂ ನಾನು ನೋಡಬೇಕು, ಎಡ್ಡು ಜೀವನನೂ ನಾನು ನೋಡಬೇಕು. ಬಟ್ ನಾನು ನಿಂತು ಸೊಂಟ ಮಾಡ್ಕೊಂಡ್ರೆ ಅವಳ ಜೀವನ ನಾನು ನೋಡಬೇಕು. ಮಗ ನೋಡ್ತಾ ಇದ್ದ. ಈಗ ನಾನು ಏನು ಮಾಡ್ಬೋದು ಸರ್? 5 ಲಕ್ಷ ಪರಿಹಾರ ಕೊಡ್ತೀನಿ ಅಂತಾರೆ ಸರ್. 5 ಲಕ್ಷ ಪರಿಹಾರ ಕೊಡ್ತೀನಿ. 5 ಲಕ್ಷ ಕೊಟ್ಟರೆ ನನ್ನ ಮಗ ಬರ್ತಾನೆ ಸರ್. 5 ಲಕ್ಷ ಕೊಟ್ಟರೆ ಅದೇ ಹೊತ್ತು ನನ್ನ ಮಗ 1 ವರ್ಷದ 2 ಸಾವಿರ ತರಲ್ಲ ಎಷ್ಟಾಗ ಸರ್? ಎಷ್ಟು ದುಡಿದ್ದೀನಿ ಸರ್ ಅವನು? ಇದು ನನಗೆ 5 ಲಕ್ಷ ಅವಶ್ಯಕತೆ ಇತ್ತು ಸರ್. ಕೂಲಿ ಮೀಟ್ರ್ ನಿಮ್ಮದೇ ಇದ್ದಲ್ಲ ಸರ್, ನಾವು ನಿಮ್ಮದೇ ಇದ್ದಲ್ಲ ಸರ್.